ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 10 ಖ್ಯಾತಿಯ ಸಂಗೀತ ಶೃಂಗೇರಿ ಅವರು ಇವಾಗ ಹೊಸ ಮೂವಿ ರಿಲೀಸ್ ಆಗಿದೆ. ಸೊ ಸಾಕಷ್ಟು ಒಂದಿಷ್ಟು ವೀಡಿಯೋಸ್ಗಳಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮಗೆಲ್ಲರಿಗೂ. ಸೊ ಮೂವಿ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ, ಯಾರಿದ್ದಾರೆ ಏನು ಅಂತೆಲ್ಲ, ಮತ್ತು ಯಾವಾಗ ರಿಲೀಸ್ ಆಗೋದು ಅನ್ನೋದು ಕೂಡ ಅಷ್ಟೇ. ಏಪ್ರಿಲ್ 5 ಅವತ್ತು ರಿಲೀಸ್ ಆಯಿತು. ಸೊ ಏಪ್ರಿಲ್ 5ಗಿಂತ ಮುಂಚೆ ಏಪ್ರಿಲ್ 4 ಅವರು ಒಂದು ಈವೆಂಟ್ ಮಾಡ್ತಾರೆ. ಅಂದರೆ ಒಂದು ಮೂವಿ ಏನಿದೆ ಏಪ್ರಿಲ್ 5 ರಿಲೀಸ್ ಆಗೋದು, ಅದು ಏಪ್ರಿಲ್ 4 ರಿಲೀಸ್ ಆಗುತ್ತೆ, ಬಟ್ ಬರೀ ಸೆಲೆಬ್ರಿಟೀಸಿಗೆ ಮಾತ್ರ. ಸೊ ಪ್ರೀಮಿಯಂ ಶೋ ಥರ ಮಾಡ್ತಾರೆ ಅವರೊಂದು. ಸೊ ಆ ಒಂದು ಪ್ರೀಮಿಯರ್ ಶೋಗೆ ಯಾರೆಲ್ಲ ಬಂದಿದ್ದರು ಏನು ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಮೊನ್ನೆ ಅದೇ ಏಪ್ರಿಲ್ 4 ಏನು ನಡೀತು, ಸೊ ಅಲ್ಲಿ ಫಸ್ಟ್ ಆಫ್ ಆಲ್ ಸಂಗೀತ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಗೋಲ್ಡನ್ ಡ್ರೆಸ್ಸಲ್ಲಿ ಕಾಣಿಸ್ತಾರೆ ನಮಗೆ. ಸೊ ಇತ್ತೀಚೆಗೆ ಭಾಳ ಅವರು ಯೂಸ್ ಮಾಡ್ತಿರೋದು ಆಂತಾರ್ಯ ಫ್ಯಾಷನ್ಸಿಂದ. ಸೊ ಆಂತಾರ್ಯ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಿಂದ ಕೂಡ ಅಷ್ಟೇ ಸ್ಯಾರೀಸ್ ಅವ್ರು ಹಾಕ್ತಿದ್ದಾರೆ. ಹಾಗೆ ಡ್ರೆಸ್ಸಸ್ ಕೂಡ ಅಷ್ಟೇ ಜಾಸ್ತಿ ಅಲ್ಲಿಂದನೇ ಅವರು ಡಿಸೈನಿಂಗ್ ಡ್ರೆಸ್ಸಸ್ ತೊಗೋತಾ ಇರೋದು. ಸೊ ಇಲ್ಲಿ ಕೂಡ ಹಾಕಿರೋ ಡ್ರೆಸ್ಸು ಅಷ್ಟೇ, ಅದು ಆಂತಾರ್ಯದಿಂದ. ಸೊ ಆಂತಾರ್ಯ ಯಾರಾದರೂ ಗೊತ್ತಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸತಿ ಚೆಕ್ ಮಾಡ್ಬೋದು, ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಿಮಗೆ. ಸೊ ಅಲ್ಲಿಂದು ಗೋಲ್ಡ್ ಕಲರ್ ಡ್ರೆಸ್ ಹಾಕಿದ್ದಾರೆ ಅವರು. ಸೊ ಇತ್ತೀಚೆಗಂತೂ ಸಂಗೀತ ಅವ್ರನ್ನ ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಬರೀ ತುಂಬಾ ಜಾಸ್ತಿ ನಾವು ಟ್ರೆಡಿಷ್ನಲ್ ಲುಕ್ಕಲ್ಲಿ ನೋಡಿದ್ವಿ. ಸೊ ಇಲ್ಲಿ ಟ್ರೆಡಿಷ್ನಲ್ ಲುಕ್ಕಲ್ಲಿಲ್ಲ, ಅವರು ಸ್ವಲ್ಪ ಮಾಡರ್ನ್ ಆಗಿ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಇಡೀ ಟೀಮ್ ಬಂದಿರುತ್ತೆ, ಹಾಗೆ ಅವರು ಕೂಡ ಇದ್ದಾರೆ ಆ ಒಂದು ಪ್ಲೇಸಲ್ಲಿ. ಸೊ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ದಾರೆ. ಇವಾಗ ಯಾರೆಲ್ಲ ಬಂದಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂದರೆ ಪ್ರತಾಪ್ ಅವರಿದ್ದರು, ಸಿರಿ ಅವರಿದ್ದರು, ಇಶಾನಿ ಅವರಿದ್ದರು, ನೀತು ಅವರಿದ್ದರು, ಹಾಗೆ ಸ್ನೇಹಿತರು ಕೂಡ ಇದ್ದರು. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿಲ್ಲ ಅವರು. ಸೊ ಒಂದಿಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದಾರೆ. ಇನ್ವೈಟ್ ಮಾಡಿದವರು ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಅನಿಸುತ್ತೆ. ಒಂದು ವಿಡಿಯೋ ಮಾತ್ರ ಸಾಕಷ್ಟು ಬಾರಿ ಎಲ್ಲರೂ ವೈರಲ್ ಆಗಿದ್ದು ನೋಡಿದ್ವಿ. ವರ್ತು ಸಂತೋಷ್ ಅವ್ರಿಗೆ ಯಾರೋ ಕೇಳಿದರು ಯಾಕೆ ಹೋಗಿಲ್ಲ ಸಂಗೀತ ಅವರ ಒಂದು ಪ್ರೀಮಿಯಂ ಶೋಗೆ ಅಂತ. ಸೊ ಇನ್ವಿಟೇಷನ್ ಬಂದಿಲ್ಲ, ಅದಕ್ಕೆ ಹೋಗಿಲ್ಲ, ಬಂದಿದ್ದರೆ ಹೋಗ್ತಿದ್ದೆ ಅಂತ ಹೇಳಿದ್ರು ವರ್ತೂರವ್ರು ಕೂಡ. ಸೊ ಮೇ ಬಿ ಕೆಲವೊಬ್ರಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇನ್ವೈಟ್ ಮಾಡಿರೋರಂತೂ ಬಂದಿದ್ದರು. ಬಂದು ಎಲ್ಲರೂ ಅಷ್ಟೇ ತುಂಬ ಒಳ್ಳೆ ಒಂದು ರಿವ್ಯೂ ಕೊಟ್ಟು ಹೋಗಿದ್ದಾರೆ. ಸೊ ಅದರೊಳಗೆ ಸಿರಿ ಮ್ಯಾಮ್ ಕೂಡ ಅಷ್ಟೇ. ನೀವು ನೋಡೋದಾದರೆ ಅದರ ಹಿಂದಿನ ದಿನವೇ ಸಿರಿ ಮ್ಯಾಮ್ ಅವರ ಬರ್ಡೇ ಇರುತ್ತೆ. ಸಂಗೀತ ಅವರು ಹೋಗಿ ಮೀಟ್ ಎಲ್ಲ ಮಾಡಿ ಬಂದಿರ್ತಾರೆ. ಸೊ ಇವತ್ತು ಅವರು ಇವ್ರ ಒಂದು ಮೂವಿಗೆ ಬಂದು ನೋಡಿದ್ದಾರೆ ಮೂವಿನೆಲ್ಲ. ಹಾಗೆ ಪ್ರಥಮ್ ಅವರು ಕೂಡ ಬಂದಿದ್ದರು. ಸೊ ಪ್ರಥಮ್ ಅವರು ಬಿಗ್ ಬಾಸ್ ಸೀಸನ್ 4 ಇದ್ದಿದ್ದು. ಸೊ ಅವರು ಸೀಸನ್ 4 ವಿನ್ನರ್ ಕೂಡ ಆಗಿದ್ದರು. ಅವರು ಬಂದಿದ್ದರು. ಅವರು ಬಂದು ಸಿಕ್ಕಾಪಟ್ಟೆ ಸಂಗೀತ ಅವರಿಗೆ ಹೊಗಳಿದ್ರು ಅಂತ ಹೇಳ್ಬೋದು. ಇಡೀ ಒಂದು ಈವೆಂಟ್ ಥರ ಏನಾಯಿತು ಎಲ್ಲ ಮೂವಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಆಗಿ ಇಂಟರ್ವ್ಯೂಸ್ ಎಲ್ಲದರೊಳಗೂ ಅಷ್ಟೇ ಪ್ರಥಮ್ ಅವರು ಕಾಣಿಸ್ಕೊತಾರೆ ನಮಗೆ. ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಅವರು ಫಾರಿನ್ಗೆ ಹೋಗಿದ್ರಂತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮೂವಿ ನೋಡೋಕ್ಕೆ ಬಂದೆ ಅಂತ ಹೇಳ್ತಿದ್ರು. ಈವನ್ ಪ್ರತಾಪ್ ಅವರು ಕೂಡ ಅಷ್ಟೇ, ಬಿಗ್ ಬಾಸ್ ಪ್ರತಾಪ್ ಅವರು ಅಷ್ಟೇ ದುಬೈಗೆ ಹೋಗಿದ್ದರು. ಸೊ ದುಬೈಯಿಂದ ಇಲ್ಲಿಗೆ ಬಂದಿರೋದು ಡೈರೆಕ್ಟಾಗಿ. ಸೊ ಅಕ್ಕ ತಮ್ಮನ ಬಾಂಡ್ ಎಲ್ಲೂ ನಾವು ಜಾಸ್ತಿ ನೋಡಿರಲಿಲ್ಲ ಬಿಗ್ ಬಾಸ್ ಮುಗಿದ್ಮೇಲೆ. ಸಂಗೀತ ಅವರು ಕೂಡ ಅದನ್ನೇ ಹೇಳಿದ್ರು. ಬಿಗ್ ಬಾಸಿಂದ ಹೊರಗಡೆ ಬಂದು ಎಲ್ಲ ಕಡೆ ಹೋದಲ್ಲೆಲ್ಲ ನಿಮ್ಮ ತಮ್ಮ ಎಲ್ಲಿ ಅಂತ ಕೇಳ್ತಿದ್ರಿ, ಇಲ್ಲಿದ್ದಾರೆ ನೋಡಿ ಅಂತ. ಸೊ ಅವರು ಹೇಗಿದ್ದರು ಹಾಗೇ ಇದ್ದಾರೆ. ಅಲ್ಲಿ ಪ್ರತಾಪ್ ಅವರು ಕೂಡ ಹೇಳ್ತಾರೆ, ಒಳಗಡೆ ಇದ್ದಂಗೆ ಮಾತ್ರ ಸುಮ್ಮನೆ ಮಾತಿಗೆ ಹೇಳಿದ್ದಲ್ಲ, ಹೊರಗಡೆ ಬಂದಮೇಲೂ ಅಷ್ಟೇ ಅವರ ಎಲ್ಲ ಸಿಚುವೇಶನ್ಸಲ್ಲೂ ನನ್ನ ಜೊತೆಗೆ ನಿಲ್ತೀನಿ ಅಂತ ಪ್ರತಾಪ್ ಅವ್ರು ಹೇಳಿದ್ರು. ಸೊ ಡೈಲಿ ಮೀಟ್ ಆಗ್ತಿಲ್ಲದೆ ಇರ್ಬೋದು, ಬಟ್ ಒಂದು ಒಳ್ಳೆ ಬಾಂಡ್ ಇದೆ ಅವರಿಬ್ಬರು ಮಧ್ಯಕ್ಕೆ ಅಂತ ಕಾಣುತ್ತೆ ಇದರೊಳಗೆ. ಸೊ ಈ ಥರ ಸಾಕಷ್ಟು ಜನ ಬಂದಿದ್ದರು ಶೋಗೆ. ಹಾಗೆ ಮೂವಿ ಎಲ್ಲ ನೋಡಾದ್ಮೇಲೆ ಮೂವಿ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಎಲ್ಲರೂ. ಸೊ ಆ್ಯಕ್ಚುಲಿ ಎಲ್ಲ ರಿವ್ಯೂಸ್ ನೋಡಿ ಹೇಳೋದಾದರೆ ನನಗನ್ಸೋ ಪ್ರಕಾರ ಮೂವಿ ಇಬ್ಬರು ಹೀರೋ ಮತ್ತು ಹೀರೋಯಿನ್ ಇಬ್ರಿಗೂ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ಸ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಮೂವೀಸಲ್ಲಿ ಏನಾಗುತ್ತೆ ಅಂದರೆ ಹೀರೋಗೆ ತುಂಬ ಇಂಪಾರ್ಟೆಂಟ್ ರೋಲ್ ಇರುತ್ತೆ, ಹೀರೋಯಿನ್ಗೆ ಅಷ್ಟು ಇರೋದಿಲ್ಲ, ಇರಬೇಕು ಅಂತ ಇರುತ್ತೆ. ಕೆಲವೊಂದರೊಳಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಅವರು. ಬಟ್ ಈ ಮೂವಿ ನೋಡೋದಾದರೆ ಹೆಣ್ಣು ಹೊನ್ನು ಮಣ್ಣು ಈ ಒಂದು 3 ಟಾಪಿಕ್ಸ್ನ ಇಟ್ಕೊಂಡು ಅತಿ ಆಸೆ ಇದ್ದರೆ ಏನಾಗುತ್ತೆ ಲೈಫಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋದೊಂದು ಗೊತ್ತಾಗುತ್ತೆ ಅವರೆಲ್ಲ ರಿವ್ಯೂಸ್ ನೋಡಿದ್ರೆ. ಸೊ ನಾನು ಮೂವಿ ನೋಡಿಲ್ಲ ಖಂಡಿತವಾಗ್ಲೂ. ಸೊ ಮೂವಿ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಿಲ್ಲ ನಾನು, ಏನೇನೆಲ್ಲ ಅವ್ರು ರಿವ್ಯೂಸ್ ಕೊಟ್ಟರು ಸೊ ಅದನ್ನು ನೋಡಿಕೊಂಡು ಹೇಳ್ತಿರೋದು. ಹಾಗೆ ತುಂಬ ಜನ ಹೇಳಿದ್ರು ಸಂಗೀತ ಅವರ ಒಂದು ಕೆರಿಯರ್ಗೆ ತುಂಬ ಒಳ್ಳೆ ಮೂವಿ ಆಗುತ್ತೆ ಇದು, ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ತುಂಬ ಜನ ಅಲ್ಲಿ ಮೆನ್ಷನ್ ಮಾಡಿ ಹೇಳಿದ್ರು. ಸೊ ಹೋಪ್ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ಅವರ ಒಂದು ಮೂವಿ ಇದಕ್ಕೆ ಕೂಡ ಅಷ್ಟೇ ಒಳ್ಳೆಯದಾಗಲಿ. ಸೊ ಇದು ಪ್ರೀಮಿಯರ್ ಶೋ ಬಗ್ಗೆ ಆಗಿತ್ತು. ಸೊ ಏಪ್ರಿಲ್ 5 ಅವರ ಮೂವಿ ರಿಲೀಸ್ ಆಯಿತು. ಸೊ ಏನೆಲ್ಲ ಇತ್ತು, ಹೇಗೆಲ್ಲ ಆಯಿತು ಅವತ್ತು ಅಂತ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಹೋಪ್ ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.